ಅಲ್ಲಿ ದುಡ್ಡು ತಿಂದ, ಪಾದಯಾತ್ರೆಯಲ್ಲಿ ದುಡ್ಡು ತಿಂದ ಅಂತ ಅವನೊಬ್ಬ ಮಂತ್ರಿ ಅಂತ ಅವನಿಗೆ ಮೊದಲು ಸರಿಯಾಗಿ ನನಗೆ ಬಾಯಿಗೆ ಮಾತಾಡೋಕ್ಕೆ ಕಲಿ ಅಂತ ಹೇಳ್ರಿ, ಗೌರವದಿಂದ ನಾನು ಗೌರವ ಕೊಡ್ತೀನಿ. ಅವನು ಇರ್ಬೋದು ಗೌಡ, ಅವನ ಊರಲ್ಲಿ ಇರ್ಬೋದು ಗೌಡ, ನಮ್ಮ ಊರಿಗೆ ನೀವ ಅದಕ್ಕೆ ಹೇಳ್ತಾರೆ ಹಿರಿಯರು, ಇನ್ನೊಂದು ಬೇರೆ ಊರು ಗೌಡ, ಇನ್ನೊಂದು ಊರಿಗೆ ಕರ ಕಟ್ಟಕ್ಕೆ ಗೂಟ ಅಂತ. ಇವನು ಕರ ಕಟ್ಟಕ್ಕೆ ಗೂಟ ಗೌಡ ಇರ್ಬೋದು ಇವನು ಮನೆಯಾಗ. ನನಗೇನು ಆಗಬೇಕಾಗಿದೆ ರೀ? ನನ್ನ ಬಗ್ಗೆ ಗೌರವ ರೀತಿ ಅಂತ ಮಾತಾಡಿದ್ರೆ ನನಗೆ ಗೌರವ ಮಾತಾಡ್ತೀನಿ, ಅವನು ಮಾತಾಡ್ತಾನೆ ನನಗೆ ಸ್ವಾಮಿಯಾಗಂತಾನ, ಮತ್ತೆ ಹೇಳ್ತಾನೆ ನಾನು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಮಠ ಕಟ್ತೀನಿ, ಹುಬ್ಳಿ ಮತ್ತು ಬೆಳಗಾವಿ ಮಧ್ಯೆ 15 ಎಕರೆ ತಗೊಂಡು ಯತ್ನಾಳ ಮಾತಾಡ್ತಾನ. ಅವ್ರಿಗೇನು ಬಾಯಿಗೆ ಲಗಾಮಿಲ್ಲ, ಅವ್ರ ಸಂಸ್ಕೃತಿನೇ ಇದು. ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಇದು. ಒಟ್ಟಕ್ಷರ ಮಾತಾಡೋದು, ಸುಮ್ಮ ಆರೋಪ ಮಾಡೋದು. ಇದಕ್ಕೆ ತಾನೇ ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ತೆಳಗೆ. ನಾನು ಫೋನ್ ದಾಖಲೆ ತೋರಿಸ್ತೀನಿ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದರು. ಇಲ್ಲಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ಅಜ್ಜವ್ರ ಮೇಲೆ ವಿಷಾಪ್ರಾಸ್ತ ಮಾಡಿದಿರಿ ಅಂತೇಳಿ ನಾನು ಅದನ್ನು ತಪ್ಪು ಕಲ್ಪನೆದಿಂದ ಹೇಳಿಬಿಟ್ಟೆ, ಅದಕ್ಕೆ ತನ್ನಲ್ಲಿ ಕ್ಷಮೆ ಇರಲಿ ಅಂತಂದರು. ಕ್ಷಮೆ ಕೇಳಿದ್ದಾರೆ, ಕೇಳಿರ್ಬೇಕಾರೆ ಅವ್ರಿಗೆ ಹೋಗಿ ಕ್ಷಮೆ ಕೇಳಿದ್ದಾರೆ ನನ್ನ ಹತ್ರ. ನನಗೆ ಫೋನ್ ಮಾಡಿ ನಾನು ಫೋನ್ ತೋರಿಸ್ತೀನಿ ಇಲ್ಲಿ, ಅವ್ರು ಎಷ್ಟು ಗಂಟೆಗೆ ಮಾಡಿದರು ಫೋನ್ ಮಾಡಿ ನನಗೆ ಏನು ಮಾತಾಡಿದರು ಅದನ್ನು ಕೊಡ್ತೀನಿ ಬೇಕಾರೆ. ಕ್ಷಮೆ ಕೇಳಿದ್ದಾರೆ. ಸುಮ್ಮನೆ ವಿನಾಕಾರಣ ಆರೋಪ, ಇದು ಗೊಂದಲ ಸೃಷ್ಟಿ ಮಾಡುವಂಥದ್ದು. ನನ್ನ ಹೊತ್ತು ನಿಂದಿರಿಸ್ಬೇಕು ಅಂತ ಇವ್ರು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದೇ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ, ನನ್ನನ್ನು ನೀವು ಒಂದು ಕೂಳಿ ಎಷ್ಟು ಅಳ್ಳಾಡ್ಸೋಕ್ಕಾಗೋದಿಲ್ಲ. ಮಿಸ್ಟರ್ ಯತ್ನಾಳ್, ಮಿಸ್ಟರ್ CC ಪಾಟೀಲ್, ಮಿಸ್ಟರ್ ಅರವಿಂದ್ ಬೆಲ್ಲದ್, ನೀವು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ಏನು ಮಾಡಿದರೂ ನನಗೂ ಜ್ಞಾನ ಇದೆ, ಪ್ರಪಂಚದ ಜ್ಞಾನ ಇದೆ, ಕಾನೂನಿನ ಅರಿವಿದೆ. ನನಗೂ ಕಾನೂನಿನ ಅರಿವಿಟ್ಕೊಂಡು ನಾನು ಮಾತಾಡ್ತಿದ್ದೀನಿ. ನೀವು ಸುಳ್ಳು ಮಾತನ್ನು ಬಿಡ್ರಿ. ಬರೀ ಆರೋಪ ಮಾಡೋದು, ಬಾಯಿಗೆ ಬಂದಂಗೆ ಮಾತಾಡಿದರೆ ಬಗ್ತನ ನೀವು ತಿಳ್ಕೊಬೋದು. ನಾನು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ಜನಿಸಿದಂಥವ್ನು. ನಿಮ್ಮ ಅಪ್ಪನಂಗೆ ನನಗೂ ಮಾತಾಡೋಕ್ಕೆ ಬರುತ್ತೆ. ಏನು ಮಾತಾಡಿದರೆ ಉತ್ತರ ನನ್ನ ಹತ್ರ ಐತಿ, ರೆಡಿ ಉತ್ತರ, ರೆಡಿಮೇಡ್ ಉತ್ತರ ಕೊಡ್ತೀನಿ.